ಮಿಸ್ಸೆಸ್ ಕುಂದರ ಯಾರಿಗೂ ಕಂಡಿರ ಮಿಸ್ಸೆಸ್ ಕುಂದರ ಮೇಲೆ ದೇವ ಪ್ರಭರ ಯಾರಿಗ ಬೈಯುವುದು ನೀನು? ಇವತ್ತು ಕಿಯಾರನ್ಗೆ ಇಂಜೆಕ್ಷನ್ ಕೊಡ್ಲಿಕ್ಕೆ ಹೋಗ್ಲಿಕ್ಕುಂಟು, 5 ವರ್ಷದ ಇಂಜೆಕ್ಷನ್. ಸ್ವಲ್ಪ ತಡ ಆಯಿತು. ಇವಳ ತಂದೆಗೆ ಬ್ಯಾಕ್ ಪೇನ್, ಅದಕ್ಕೆ ಡಾಕ್ಟರ್ ಹತ್ರ ಹೋಗಿದ್ದಾರೆ. ಅವ್ರು ಬಂದ ಮೇಲೆ ಈಕೆಯನ್ನು ಕೊಂಡೋಗುದು. ಕೂಗ್ಲಿಕ್ಕಿಲ್ಲ, ನೀನು 5 ಇಯರ್ಸ್ ಆಯಿತು ನಿಂಗೆ. ಕೂಗ್ಲಿಕ್ಕಿಲ್ಲ, ನೆಗಡಿಕೊಂಡು ಇಂಜೆಕ್ಷನ್ ತಗೊಳ್ಬೇಕು ಆಯ್ತಾ? ಈಗ ಅಲ್ಲವಾ, ಮತ್ತೆ ಮತ್ತೆ ಕೂಗು. ಈಗ ಕೂಗಿದ್ರೆ ಪ್ರಯೋಜನ ಇಲ್ಲ, ಈಗ ಇಂಜೆಕ್ಷನ್ ಇಲ್ಲ, ಮತ್ತೆ ಮತ್ತೆ ಆಯ್ತಾ? ಆಯ್ತಾ? ನಿಂಗಲ್ಲ ನಂಗೆ ಶಾಲೆಯಲ್ಲಿ ವವಲ್ಸ್ ಕಲಿಸಿದ್ದಾರೆ. 5 ವವಲ್ಸ್ ಹೀಗೆ ಕಲಿಸೋದು ನೋಡಿ, ಬೆರಳಲ್ಲಿ ಅವ್ರಿಗೆ ಕಲಿಸೋದು. AEIOU ಅಂತೀರಿ. ಹಾಗೂ ಇದು ವವಲ್ಸ್ ಅಲ್ಲದು, ಬೇರೆ ಕಾನ್ಸನೆಂಟ್ಸ್ ಅಂತ ಕರೀತಾರೆ. ಸೊ ಅದನ್ನು ಇಲ್ಲಿ ಇದರಲ್ಲಿ ಕ್ಲೌಡ್ ರೀತಿಯಲ್ಲಿ ಮಾಡಿ ಇಲ್ಲಿ ಬರೀಲಿಕ್ಕೆ, ವವಲ್ಸನ್ನು ಇದರಲ್ಲಿ ಬರೀಲಿಕ್ಕೆ. ಸೊ ಇದೆಲ್ಲ ಹೀಗೆ ಪ್ರಾಕ್ಟಿಕಲ್ ರೀತಿಯಲ್ಲಿ ಕಲಿಸ್ತಾರೆ ಮಕ್ಕಳಿಗೆ. ಸ್ಪೆಷಲ್ ಊಟ ನಮಗೆ ಇವತ್ತು ಗಂಜಿ, ಹಪ್ಪಳ, ಚಿಕನ್ ಚಿಲ್ಲಿ. ಇದರ ರೆಸಿಪಿ ಸಹ ನಾನು ಬೇಗನೆ ಹಾಕ್ತೇನೆ ಆಯಿತಾ? ಹಾಗೂ ಕಡಲೆಗಸಿ, ಇದರ ರೆಸಿಪಿ ನಾನು ಹಾಕಿ ಆಗಿದೆ ಮಿಸಸ್ ಕುಂದರ್ ರೆಸಿಪಿ ಚಾನಲಲ್ಲಿ. ಯಾರೆಲ್ಲ ನೋಡಲಿಲ್ಲ ಹೋಗಿ ನೋಡಿ, ಟ್ರೈ ಮಾಡಿ, ಗಮ್ಮತ್ ಭೋಜನ ಮಾಡಿ. ಹೊರಟಿದ್ದೇವೆ ಕಿಯಾರನ ವ್ಯಾಕ್ಸಿನೇಷನ್ ಹಾಗೂ ವೀನಕ್ಕನ ವೀಸಾ ರಿನ್ಯೂವಲ್ಗೆ. ದುಬೈಗೆ ಹೋಗಬೇಕು ಈಗ. ನಮ್ಮ ಮನೆಯಿಂದ 40 ಕಿಲೋಮೀಟರ್, 35ರಿಂದ 40 ಕಿಲೋಮೀಟರ್ ಉಂಟು. ರೈಟ್ಸ್ ಬಾಯ್. ಓಪನ್ ಡ್ರೆಸ್ಸೇ ಹಾಕಿದ್ದೇನೆ, ಸ್ಲೀವ್ಲೆಸ್. ಅಂದರೆ ಎಲ್ಲಿ ಬೇಕು ಕೊಡ್ಬೋದು, ಇಲ್ಲಿ ಬೇಕಿದೆ ಇಲ್ಲಿ ಕೊಡ್ಬೋದು. ಡ್ರೆಸ್ ಅಲ್ಲ, ಕಳೆಗೆ ಸಹ ಕೊಡ್ಬೋದು. ಅದು ಇದು ಕಡಲೆ ಅಲ್ಲ, ಐ ಡೋಂಟ್ ವಾಂಟ್ ಹೇಳಲಿಕ್ಕೆ. ಎಲ್ಲಿ ಕೊಡ್ಲಿಕ್ಕಿಯಾ? ಕೈಗೆ ಕೊಡ್ಲಿಯಾ, ಕೈಸ್ಗೆ ಕೊಡ್ಲಿಯಾ? ಇಲ್ಲಿಗೆಯಾ? ಎಕ್ಸೈಟೆಡ್ ಆಗಿಯಾ ಇಂಜೆಕ್ಷನ್ಗೆ? ಕುರಿ ಕೊಂಡೋಗ ಕುರಿ. ಇಲ್ಲಿದು ಮುನ್ಸಿಪಾಲ್ಟಿ ಅವರ JCB ಎಲ್ಲ ಕಸ ಎಲ್ಲ ಕೊಂಡೋಗ್ಲಿಕ್ಕೆ. ಎಷ್ಟು ಪೊರ್ಲು ಉಂಟಲ್ಲ, ಮೋಡ ಆಗಿದೆ. ನಾವು ಹೊರಡುವಾಗಲೇ ಕಿಯಾರ ಒಟ್ಟಿಗೆ ಇವತ್ತು ಮೋಡ ಸಹ ಕೂಗ್ತದೆ ಏನೋ. ನಾನು ಹೇಳುದು ಅವಳು ಕೂಗ್ತಾಳೆ, ನೀವೆಂತ ಹೇಳುದು? ಕೂಗುದ್ಲವ? ಎಂತ ಬೆಟ್? ಇಲ್ಲ, ಎಂತ ಸಿಗ್ತದೆ? ಓಕೆ, ಒಂದು 100 ದಿರಂ ಇಡುವ. 100 ದಿರಂ ಎಂತಯ್ಯ ಅಷ್ಟು ಕಂಜೂಸ್ ಮಾಡೋದು? ಅದೆಂತ ನಾನ್ಸೆನ್ಸ್. ಇದೆಂತ ಈಗಲೇ ಕೂಗ್ತಿದ್ದಾಳೆ. ಅಪ್ಪಗೆ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್. ಮಗಳು ಕೂಗುದ್ಲ ಅಂತೇಳಿ. ನಿಮಗೆ ಸೈನ್ಸ್ ಇದೊಂದು ಟಾಯ್ ತಂದು ಕೊಡ್ತೇನೆ, ನೀವು ಕೂಗಬಾರ್ದು ಆಯ್ತಾ? If you don't try, you get one more toy. With the toys ಒಳಗೆ ಇಡ್ತೇನೆ. ಹೊರಟಿದ್ದೇವೆ. ಕಿಯಾರ ಕೂಗಿದ್ರೆ ಅವರು ನನಗೆ 100 ದಿರಂ ಕೊಡ್ತಾರೆ, ಕರೆಕ್ಟ್ ಅಲ್ಲ? ಇನ್ನ ಪರ್ಸನ್ ಟೆಕ್ನಿಕ್ 100 ದಿರಂ ಕೊಡ್ತಾರೆ. ಕರೆಕ್ಟ್, ಅದೀಗಲೇ ಕೂಗ್ತಾ ಇದ್ದಾಳೆ. ಅದು ಆನ್ಲೈನ್. ಓಕೆ, ಐ ನಾಟ್ ಶೇರ್ ಮನಿ. ನಾನು ಹೇಳುದು ಅವಳು ಕೂಗ್ತಾಳೆ, ಅವ್ರು ಹೇಳುದು ಕೂಗುದಿಲ್ಲ ಅಂತೀನಿ. ಸೊ ನೋಡಿ, ಮಗು ಪಾಪ ಒಪ್ಪಿತ್ತು. ಕೂಗ್ತೀಯಾ? ಕೂಗಿದ್ರೆ ಟಾಯ್ ಎಲ್ಲ ಒಳಗೆ ಇಡ್ತೇನೆ. ಇದು ತಪ್ಪು. ಇದು ಧಮ್ಕಿ ಕೊಡ್ಲಿಕ್ಕಿಲ್ಲ. ನಿಂಗೆ ಹೊಸ ಟಾಯ್ ಬೇಕಾಗ್ಯಾರ? ನಿಂಗೆ ಒಳ್ಳೆ ಮಸ್ಕ್ ಆಗ್ತಾರೆ ತಂದೆ. ಕೂಗಿಲ್ಲ ಕ್ಯಾರ ಕೀ ನೋಡ ಅಲ್ಲಿ ಹೋಗಿ ನೋಡ ರಿಸಲ್ಟ್. ಮಳೆ ಸ್ಟಾರ್ಟ್ ಆಯ್ತು ಸ್ವಲ್ಪ. ಇಲ್ಲೇನು ಹಬ್ಬವ ರೆಡ್ ಪೇಂಟ್ ಹಾಕಿದ್ದಾರೆ ಅಂತ ಕೇಳ್ತೀರಾ? ಇಲ್ಲಿ ಸ್ಪೀಡ್ ಚೇಂಜ್ ಆಯ್ತಾ? 100ಇಂದ 80 ಆಯ್ತು. ಜನರಿಗೆ ಗೊತ್ತಾಗ್ಬೇಕಂತ ಇಲ್ಲಿ ಕೆಳಗೆ ರೆಡ್ ಪೇಂಟ್ ಹಾಕಿದ್ದಾರೆ. ನಾವು ಇಲ್ಲಿಯ ಟೋಲ್ ಗೇಟ್ ನೋಡಿ, ಇಲ್ಲಿ ನಿಮಗೆ ಇಷ್ಟವ ಕಷ್ಟವ, ಇಲ್ಲಿಂದ ಪಾಸ್ ಆಗುವಾಗ 4 ದಿರಂ ಕಟ್ ಆಗ್ತದೆ ಅಕೌಂಟಿಂದ. ಸಾಲಿಕ್ ಅಂತೇಳಿ ಕರೀತಾರೆ ಟೋಲ್ ಗೇಟ್ ಅನ್ನು. ಸೊ ಸಾಲಿಕ್ ಅಕೌಂಟ್ ಅಂತೇಳಿ ಇರ್ತದೆ, ಅದನ್ನು ರೀಚಾರ್ಜ್ ಮಾಡ್ತಾ ಇರಬೇಕು. ಮುಂಚೆಲ್ಲ ಫ್ಲೈಟ್ ನೋಡೋದು ತುಂಬ ಕಾಮನ್, ಈಗ ಫ್ಲೈಟ್ ನೋಡೋದು ನಾಟ್ ಸೋ ಕಾಮನ್. ಸೊ ನೋಡುವಾಗ ತುಂಬ ಖುಷಿ ಆಗ್ತದೆ. ಈ ಉದ್ದದಾದ ಬಿಲ್ಡಿಂಗ್ ಅನ್ನು ಲಿಪ್ಸ್ಟಿಕ್ ಬಿಲ್ಡಿಂಗ್ ಅಂತೇಳಿ ಕರೀತಾರೆ. ಯಾಕಂದ್ರೆ ಇದರ ಶೇಪ್ ಉಂಟಲ್ಲ ಲಿಪ್ಸ್ಟಿಕ್ ಆಗಿ ಉಂಟು, ಅದರಿಂದಾಗಿ ಲಿಪ್ಸ್ಟಿಕ್ ಬಿಲ್ಡಿಂಗ್ ಅಂತೇಳಿ ಕರೀತಾರೆ.
ಇಲ್ಲಿಯ ಬಿಲ್ಡಿಂಗ್ಸ್ ಇರ್ಲಿ, ಉದ್ದವಾದ ಟವರ್ ಇರ್ಲಿ, ಒಂದು ನೋಡುದೇ ಚಂದ ಆಯ್ತಾ. ಆರ್ಕಿಟೆಕ್ಟ್ ಕನ್ಸ್ಟ್ರಕ್ಷನ್ ಲೆವೆಲ್ ಅಂತೂ ನೆಕ್ಸ್ಟ್ ಲೆವೆಲ್ ಇರ್ತದೆ. ಇಲ್ಲಿ ಎಂತ ಸಹ ಕನ್ಸ್ಟ್ರಕ್ಷನ್ ಮಾಡೋಗ ಸಹ ಕೆಳಗಿಂದ ರೋಡ್ ನೋಡಿ ಆಪರೇಷನಲ್ಲೇ ಉಂಟು, ಮೇಲಿಂದ ಅವರು ನೆಟ್ ಹಾಕಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇರ್ತಾರೆ, ಕೆಳಗಿಂದ ಜನರು ಹೋಗ್ತಾ ಇರ್ತಾರೆ. ದುಬೈ ಅಂತ ಹೇಳುವಾಗ ಒಂದು ರೋಡ್ ತೋರಿಸ್ತಾರೆ ಆಯ್ತಾ, ಬಾರಿ ಪಾಶ್ ಆದ ರೋಡ್, ಅದೇ ಇದು ರೋಡ್. ಈ ರೋಡ್ ಅನ್ನು ಶೇಖ್ ಜಾಯದ್ ರೋಡ್ ಅಂತೇಳಿ ಕರೀತಾರೆ. ಯಾವುದೇ ದೊಡ್ಡ ಮೂವಿ ಶೂಟಿಂಗ್ ಇರ್ಲಿ, ಎಂತಾಚ ದುಬೈ ಬಗ್ಗೆ ತೋರಿಸ್ಬೇಕಾದ್ರೆ ಈ ರೋಡನ್ನಂತೂ ತೋರಿಸ್ತಾರೆ. ಯಾಕಂದ್ರೆ ಇಲ್ಲಿ ಅಂತೂ ಬೇರೆ ಬೇರೆ ಟೈಪ್ದು ವಿಕಾರವಾದ ಬಿಲ್ಡಿಂಗ್, ಚಂದವಾದ ಬಿಲ್ಡಿಂಗ್ ನೋಡ್ಲಿಕ್ಕೆ ಸಿಗ್ತದೆ. ಇಲ್ಲಿಯ ಮೆಟ್ರೋದು ವಿಶೇಷತೆ ಎಂತಂದ್ರೆ, ಇಲ್ಲಿಯ ಮೆಟ್ರೋದಲ್ಲಿ ಡ್ರೈವರ್ ಇಲ್ಲ, ಡ್ರೈವರ್ಲೆಸ್ ಮೆಟ್ರೋ, ಎಲ್ಲವೂ ಪ್ರೋಗ್ರಾಮ್ಡ್ ಮೆಟ್ರೋ. ಇಲ್ಲಿ ಮೆಟ್ರೋ ಬಿಡಿ ಮಾರೆ, ಮನೆಗಳು ನೋಡಿ ಮಾರೆ, ಮನೆಗಳು ಎಷ್ಟು ದೊಡ್ಡವಾದ ಮನೆ. ಈ ಪಿಲ್ಲರ್ಗಳಲ್ಲೇ ಊರಲ್ಲಿ 1-2 ಮನೆ ಕಟ್ಬೋದು. ಅಷ್ಟು ದೊಡ್ಡವಾದ ಹಾಗೂ ಸುಂದರವಾದ ಮನೆಗಳು ಈ ಪಾಶ್ ಏರಿಯಾದಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಓಲ್ಡ್ ಇಸ್ ಗೋಲ್ಡ್ ಹೇಳ್ತಾರಲ್ಲ, ಅದು ಸುಮ್ಮನೆ ಅಲ್ಲ. ಬಟ್ಟೆ ಇರಲಿ, ಚಪ್ಪಲಿ ಇರಲಿ, ಪಾತ್ರೆಗಳಿರಲಿ, ಎಲ್ಲ ಓಲ್ಡ್ ಫ್ಯಾಷನ್ ವಾಪಸ್ ಬರ್ತದಲ್ಲ, ಹಾಗೆ ಈ ಮನೆಗಳು ಸಹ ಕೆಲವು ಮನೆಗಳನ್ನು ಹೆರಿಟೇಜ್ ಸ್ಟೈಲಲ್ಲಿ ಕಟ್ಟಿದ್ದಾರೆ. ಹೇಗೆ ಬಂದೇವೇ ಗೊತ್ತಾಗ್ಲಿಲ್ಲ ಮಾರಿ. ಇಷ್ಟು ದೊಡ್ಡ ಮನೆಗಳನ್ನು ನೋಡಿ ಬರುವಾಗಂತೂ ಕಣ್ಣಂತೂ ತಂಪಾಯಿತು ಮುಟ್ಟುವಾಗ. ಕಿಯಾರನ್ಗೆ ಅವಳೆಲ್ಲ ವ್ಯಾಕ್ಸಿನೇಷನ್ ನಾವು DHA ಅಲ್ಲೇ ಕೊಡುದು. DHA ಅಂದರೆ ದುಬೈ ಹೆಲ್ತ್ ಅಥಾರಿಟಿ ಅಂತೇಳಿ. ಇಲ್ಲಿ ನೋಡಿ ಸೈಕಲ್ ಇಟ್ಟಿದ್ದಾರೆ. ಇವರ ಆ್ಯಪ್ ಡೌನ್ಲೋಡ್ ಮಾಡಿ ಹಣ ಕಟ್ಟಿ ಆ ಸೈಕಲ್ದು ಕೀ ಓಪನ್ ಆಗ್ತದೆ. ಆನಂತರ ಎಷ್ಟು ತಾಸಿಗೆ ಬೇಕು ಅಷ್ಟು ತಾಸು ಸುತ್ತಬಹುದು ಆ ಸೈಕಲಲ್ಲಿ. ಗೇರ್ದು ಸೈಕಲ್ ಅಲ್ಲ ಅದು, ಎಲೆಕ್ಟ್ರಿಕ್ ಸೈಕಲ್. ಆಯ್ತು, ಮುಟ್ಟಿದೆವು. ಇದೇ ಸೆಂಟರ್. ಇಲ್ಲಿ ಪಾರ್ಕಿಂಗ್ ಮಾಡಿ ಒಳಗೆ ಹೋಗುದು. ವೀಲ್ ಚೇರ್ ಸಹ ಉಂಟು, ನಡೀಲಿಕ್ಕೆ ಆಗದವರು ಇದನ್ನು ಯೂಸ್ ಮಾಡ್ಬೋದು. ಹಾಸ್ಪಿಟಲಲ್ಲಿ ಪ್ರೇಯರು ಎಂತೆಲ್ಲ ಉಂಟು ಇಲ್ಲಿ ಹಾಕಿದ್ದಾರೆ. ಲಿಫ್ಟ್ ಸಹ ಮಿಂಚ್ತಾ ಉಂಟು. ವ್ಯಾಕ್ಸಿನೇಷನ್ ಕಾರ್ಡ್ ಅಂತ ಇಲ್ಲಿ ಕೊಡ್ತಾರೆ ಆಯ್ತಾ, ಇಲ್ಲಿ DHA ಅಲ್ಲಿ ವ್ಯಾಕ್ಸಿನ್ ಕೊಡುವಾಗ. ಸೊ ಇದರಲ್ಲಿ ಎಲ್ಲ ಬರ್ದಿರ್ತದೆ, ಯಾವ ಡೇಟಿಗೆ ಯಾವ ವ್ಯಾಕ್ಸಿನ್ ಕೊಡ್ಬೋದು, ವ್ಯಾಕ್ಸಿನ್ದು ಹೆಸರೆಂತ, ಎಲ್ಲ ಡೀಟೇಲ್ಸ್ ಇದರಲ್ಲಿ ಬರ್ದಿರ್ತದೆ. ಖಾಲಿ ಮಗುವನ್ನೊಂದು ತಂದ್ರೆ ಆಯಿತು, ಟೈಮ್ಗೆ ತಂದರೆ ವ್ಯಾಕ್ಸಿನ್ ಒಳ್ಳೆ ರೀತಿಯಲ್ಲಿ ಅವರು ಕೊಟ್ಟು ಕಲಿಸ್ತಾರೆ. ಇಲ್ಲೆಲ್ಲ ಕೂತ್ಕೊಳ್ಳಿಕ್ಕೆ ಏರಿಯಾ. ಬೇಡವ, ಹೇಳುವ ಅವ್ರ ನರ್ಸಿಗೆ ಹೇಳುವ. ಓಕೆ, ಇಲ್ಲಿ ಬರುವಾಗ ಅಂತೂ ಹೆಚ್ಚಿನ ಮಕ್ಕಳ ಬೊಬ್ಬೆ ಕಾಯರ್ ಕೇಳಲಿಕ್ಕೆ ಸಿಗ್ತದೆ. ಪಾಪ ಇಂಜೆಕ್ಷನ್ ಅಂತ ಹೇಳುವಾಗ ನಮ್ಗೆ ಭಯ ಆಗ್ತದೆ, ಇನ್ನು ಮಕ್ಕಳಿಗೆ ಭಯ ಆಗದೆ ಕುತ್ಕೊಳ್ತದಾ. ಆಯ್ತು, 2 ಇಂಜೆಕ್ಷನ್ಸ್ ಆಯ್ತು. 2 ಕೈಗೆ ಇಂಜೆಕ್ಷನ್ ಕೊಟ್ಟರು. ಕೂಗ್ಲೇ ಅಲ್ಲ ಕಿಯಾರ, ವೆರಿ ಗುಡ್. ಇವತ್ತು ಜ್ವರ ಇರ್ತದೆ ಅಂತ ಹೇಳಿದ್ದಾರೆ. ಹೋಗುದು ನೋಡಿ ಆ ನಾಯಲ್ ಡ್ರಾಪ್ ಆಗಿ 2 ಕೈ ಸಹ ಸ್ಟಕ್. ಬ್ಲೀಡ್ ಆಗ್ತಾ ಉಂಟ ನೋಡಿ, ಬ್ಲೀಡ್ ಆಗ್ತಾ ಉಂಟ ನೋಡಿ. ಇಲ್ಲಿ ಈಗ ಇಲ್ಲ, ಮನೆಗೆ ಹೋಗಿ ಹಾಕುವ. ನಿಲ್ಲು ಮಗ, ನಿಲ್ಲು. ಫಾರ್ಮಸಿಯಲ್ಲಿ ತಗೊಳ್ಳು. ಗುಡ್ ಗರ್ಲ್ ಮಗ, ಪ್ರೌಡ್ ಆಫ್ ಯು. ಇಲ್ಲದು ಚಿಕ್ಕ ರೋಗ ವಾರಬಾಯಿ. 500 ಕೊಡ್ತಾನ. ಕೂಗ್ಲೇ ಇಲ್ಲ ಹುಡುಗಿ. ಇಷ್ಟರಿಗೆ ಚಿಕ್ಕವರಿಗೆಲ್ಲ ನಾನು ಹಿಡಿದುಕೊಂಡು ಕೂತದ್ದು, ಇವರು ಬರ್ತಾನೆ ಇರ್ಲಿಲ್ಲ ಒಳಗೆ. ವಾರಬೈ ನನ್ನ ಕೂದಲ್ ಹಿಡಿದು ನನ್ನನ್ನು ಸೆಂಟರ್ ಶಾಕ್ ಮಾಡಿ ಆಗ್ತಿದ್ಲು ಹೊರಗೆ ಬರುವಾಗ. ಇವತ್ತು ಎಂತ ಸಲ್ಲ 2 ಇಂಜೆಕ್ಷನ್ ಪೋಲಿಯೋ ಡ್ರಾಪ್ಸ್ ಕೊಟ್ಟಿದ್ದಾರೆ. ಇನ್ನು 1 ತಿಂಗಳಾದ ಮೇಲೆ ಪುನಃ ಬರ್ಲಿಕ್ಕೆ ಉಂಟು. ಅದು ಚಿಕನ್ ಪಾಕ್ಸಿಗೆ ವ್ಯಾಕ್ಸಿನ್ ಕೊಡ್ತಿದ್ದಾರೆ. ಸೊ ಅದಕ್ಕೆ ಬರಬೇಕು. ಭಾರಿ ಖುಷಿ ಆಯಿತು, ಮಗಳು ದೊಡ್ಡವಳಾದ್ಲು. ಫುಲ್ ಲೋಕಲ್ನವರ ವಿಲ್ಲಾಜ್ ಇದು. ಕೈ ಪೇನ್ಸ್ ಯಾವ ಪಟ್ಲರ್ ಇಂಗ್ಲಿಷ್ ಮಗದು. ಕೈ ಅನ್ಸರಿ ಎದುರು ನೋಡಿ, ಬೀಚ್ ನೋಡಿ ರೈಟ್ ಅಲ್ಲಿ ಹಿಂದೆ, ತುಂಬಾ ದೂರ ಹಿಂದೆ ಬೀಚ್ ಸೈಡ್ ಫೇಸಿಂಗ್ ವಿಲ್ಲಾಜ್ ಇದೆಲ್ಲ. ಆಯ್ತು ಮಗ, ಮಾಡಿ ಆಯ್ತಾ. ಈಗ ಸದ್ಯಕ್ಕೆ ನಾವು ಸ್ಕೂಟರ್ ಬಾಡಿಗೆಗೆ ಇಟ್ಟ ಸ್ಕೂಟರ್. ಎಂತ ಬೇಡ ಹೇಳು ಮಗ ನಿಮಗೆ. ಕೋಕೋ ಕೋಲಾ ಅರೇನಾ ಶೋರೂಮ್ ಅಲ್ಲವಾ? ಇವರೇ ಎಂತೆಲ್ಲ ಹೇಳುದು. ಸರಿ ಹೇಳಿಯಾ? ಸ್ಟೇಡಿಯಂ ಆಗಿ ಅಲ್ಲಿ
ಕಾನ್ಸರ್ಟ್ ಎಲ್ಲ ಆಗ್ತದಲ್ಲ, ಇದು ಇದು ಕೊಕೊ ಕೋಲಾ ಅರೇನಾ ಹೇಳುದು ಅದಕ್ಕೆ. ಓಕೆ 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 ಇದು ಡಿಸೈನ್ ಇದು ಕಾಣ್ತದಲ್ಲ. ಸಿಟಿ ವಾಕ್, ರೋಲ್ಸ್ ರಾಯ್ಸ್ ಶೋರೂಮ್ ಸಿಟಿ ವಾಕಿಗೆ ಒಮ್ಮೆ ಬರುವ. ಸಂಜೆ ಹೌದಾ, ಒಮ್ಮೆ ಹೋಗುವ ಸಂಜೆ ದತ್ತು. ಇವಳೊಂದು ಮಾತಾಡ್ಲಿಕ್ಕೆ ಬಿಡುದಿಲ್ಲ. ಅದೆಂತ ಅಲ್ಲಿ ಕಪ್ಪಗೆ ಮೇಲೆ ಶಾಮ್ಯ ನಾವು ನೀರ್ದು ಟ್ಯಾಂಕಿ, ನೀರ್ದು ಟ್ಯಾಂಕ್ ಸ್ಟೈಲ್ ಅಲ್ಲ. ಕೋಡೆ ಕೋಡೆ ಅದು ದೊಡ್ಡ ಮಳೆ ಬಂದ ಅಡಿಯಲ್ಲಿ ನಿಲ್ಲಕ್ಕೆ. ಇಲ್ಲಿ ಒಂದು ಶಾಲೆ ಉಂಟು, ಸ್ಕೂಲ್ ಸ್ಕೂಲ್ ಬಸ್ ಎಲ್ಲ ಉಂಟು, ಸ್ಕೂಲ್ ಬಸ್ ಎಲ್ಲ ನಿಂತಿದೆ. ಸಿಟಿ ವಾಕ್ ಅಲ್ಲಿ ಶಾಲೆ ಮಾಡಿ. ಇನ್ನು ವೀನಾಕನ ವೀಸಾ ರಿನ್ಯೂವಲ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಬನ್ನಿ ಬನ್ನಿ ಇಳಿರಿ ಇಳಿರಿ, ಬನ್ನಿ ಮಗ ಇಳಿರಿ, ಮೆಲ್ಲ ಇಳಿರಿ. ಕೈಗಲ್ಲ ಮಗ, ಕಾಲು ಸರಿ ಉಂಟಲ್ಲ. ಬನ್ನಿ ವೀನಾಕ ಬನ್ನಿ. ವ್ಯಾಲೆ ಪಾರ್ಕಿಂಗ್ ಮಾಡ್ತಿದ್ದಾರೆ ಇವರು. ಇಲ್ಲಿ ಪಾರ್ಕಿಂಗ್ ಇಲ್ಲ, ಅದಕ್ಕೆ ವ್ಯಾಲೆ ಪಾರ್ಕಿಂಗ್ ಅವರು ಮಾಡ್ತಾರೆ. ಓಕೆ ಓಕೆ, ಲೆಟ್ಸ್ ಗೋ ಲೆಟ್ಸ್ ಗೋ. ಇಲ್ಲೇ ಬಂದಿದ್ದೇವೆ ವೀನಾಕದು ವೀಸಾ ರಿನ್ಯೂವಲ್ಗೆ. ಅಂಡರ್ಗ್ರೌಂಡ್ ಇದ್ದದ್ದು ಪಾರ್ಕಿಂಗ್ ಉಂಟು ಈ ಏರಿಯಾದಲ್ಲಿ, ಫುಲ್ ಅಂಡರ್ಗ್ರೌಂಡ್ ಪಾರ್ಕಿಂಗ್ ಅಂತೆ. ಬಿಲ್ಡಿಂಗ್ ಕಡೆಗೆ ಪಾರ್ಕಿಂಗ್. ನಿಮಗೆ ಹೊರಗೆ ಗಾಡಿ ಕಡಿಮೆ ಸಿಗುತ್ತೆ, ಫುಲ್ ಅಂಡರ್ಗ್ರೌಂಡ್ ಇಲ್ಲದ್ರೆ ಪಾರ್ಕಿಂಗ್ ಇರ್ತದಲ್ಲ, ಇಲ್ಲಿ ಪಾರ್ಕಿಂಗ್ ಎಲ್ಲ ವ್ಯಾಲೆ ಪಾರ್ಕಿಂಗ್ ಉಂಟು ಅಲ್ಲ. ಚಂದ ಮಾರೆ, ಸಿಟಿ ವಾಕ್, ಸಿಟಿ ವಾಕ್ ಏರಿಯಾ. ಶೋರೂಮ್ ಉಂಟು ಅಂತ ಬುಟಿಕ್ ಭಾರಿ ಚಂದ ಉಂಟು. ನಮ್ಮ ಅವ್ರ ಇಂಜೆಕ್ಷನ್ ಹೆಸರೆಲ್ಲ ಹೇಳಿದ್ರೆ ಆಯ್ತಾ, ನಾನು ಕಿವಿ ಸ್ವಲ್ಪ ಸರ್ತ ಇಡುದು ಎಂತ ಹೇಳಿದ್ದಾರೆ ನಿಮ್ಗೆ ಹೇಳ್ಬೇಕು ಅಂತೇಳಿ. ಒಂದು ವರ್ಡ್ ಹೇಳಿದ್ರು ನಂಗೆ ಅರ್ಥವೇ ಆಗ್ಲಿಲ್ಲ. ಪೇಷಂಟ್ ಬಂತು, ಪೇಷಂಟ್ ಅಲ್ಲೇ ಹೊರಗೆ ಕುತ್ಕೊ ಮಗ, ಅವ್ರಿಗೆ ಗೊತ್ತುಂಟು ನಿಂಗೆ ಬಿದ್ದಿದೆ ಇಂಜೆಕ್ಷನ್ ಅಂತೇಳಿ. ಇವಂತ ದೊಡ್ಡ ಹೆಸರು ಅರ್ಥವೇ ಆಗ್ಲಿಲ್ಲ, ಇವರಿಗೆ ಸರ್ತ ಆಗ್ಲಿಲ್ಲ, ನಂಗೆ ಸರ್ತ ಆಗ್ಲಿಲ್ಲ. ನಮ್ಗೆಲ್ಲ ಅಷ್ಟೆಲ್ಲ ದೊಡ್ಡ ಟರ್ಮ್ ಕಲ್ತು ಗೊತ್ತುಂಟ, ನಾವೆಲ್ಲ ಕಾಮರ್ಸ್ ಸ್ಟೂಡೆಂಟ್ ಅಲ್ಲ. ನಾವು ಹೀಗೆ ಕಾಯಿಪಲ್ಯ ಶಾಪಿಂಗ್ ಎಲ್ಲ ಹೋಗ್ತೀವಿ, ಹಾಗೆ ಇಲ್ಲಿಯ ಶ್ರೀಮಂತರು ಗಾಡಿ ಶಾಪಿಂಗ್ಗೆ ಬರ್ತಾರೆ. ಇದೊಂದು ಗಾಡಿ ಶಾಪಿಂಗ್ ಸ್ಟ್ರೀಟ್ ಅಂತೇಳಿ ಹೇಳ್ಬೋದು. ಇಲ್ಲಿ ವರ್ಲ್ಡ್ಸ್ ಎಕ್ಸ್ಪೆನ್ಸಿವ್ ಗಾಡಿಗಳೆಲ್ಲ ಇರ್ತದೆ. ರೋಲ್ಸ್ ರಾಯ್ಸ್ ಇರಲಿ, ಕ್ಯಾಡಿಲಾಕ್ ಇರಲಿ, ಶೋರೂಮ್ ನೋಡೋಗಲೇ ಗೊತ್ತಾಗ್ತದೆ ಎಷ್ಟು ಎಕ್ಸ್ಪೆನ್ಸಿವ್ ಈ ಗಾಡಿಗಳು ಇರ್ಬೋದು ಅಂತೇಳಿ. ಇಲ್ಲಿದು ಗಾಡಿಗಳೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಉಂಟಲ್ಲ 3 ಕೋಟಿಯಿಂದ ಸ್ಟಾರ್ಟ್ ಆಗ್ತದೆ. ಮೋಡ ಹಾಕಿದೆ, ಮೋಡ ಶೇಖ್ ಜಾಯದ್ ರೋಡ್, ಪಾಪ್ಯುಲರ್ ರೋಡ್ ದುಬೈದು. ಇದು ಮೆಟ್ರೋ ಸ್ಟೇಷನ್. ಇಲ್ಲಿ ಎಲ್ಲ ಮೆಟ್ರೋ ಸ್ಟೇಷನ್ ಅನ್ನು ಹೀಗೆ ಗೆರಟೆಯಾಗಿ ಮಾಡಿರ್ತಾರೆ ಡಿಸೈನ್ ನೋಡಿ. ಅದೇ ಇಲ್ಲ ಗೆರಟ್, ನಾನೊಂದು ಸಿಂಪಲ್ ಆಗಿ ಹೇಳಿದ್ದು ನೋಡಿ. ಅದಕ್ಕೊಂದು ವಾಕ್ ಓವರ್ ಅಂದ್ರೆ ನಡಿಲಿಕ್ಕೆ ಬ್ರಿಡ್ಜ್, ಅಚ್ಚ AC ಬ್ರಿಡ್ಜ್ ನಡಿಲಿಕ್ಕೆ. ಒಂದೊಂದು ಬಿಲ್ಡಿಂಗ್ ನೋಡಿ. ಇದು ರೋಡ್ ಅನ್ನು ತುಂಬಾ ಕಡೆ ಮೂವೀಸ್ ಅಲ್ಲೆಲ್ಲ ಇಲ್ಲೇ ಶೂಟಿಂಗ್ ನಡೀತದೆ. ಇದ್ರಲ್ಸ ಪೇಂಟಿಂಗ್ ಮಾಡಿದ್ದಾರೆ, ಫ್ಲೈ ಓವರ್ ಅಲ್ಸ. ಇದು ಮ್ಯೂಸಿಯಂ ಆಫ್ ದ ಫ್ಯೂಚರ್. ಹೇಗೆ ಕಟ್ಟಿದ್ದಾರೆ ನೋಡಿ. ಇಲ್ಲಿಯ ಲೋಕಲ್ ಜನರಿದ್ದಾರಲ್ಲ, UAE ಲೋಕಲ್ ಜನರು, ಇವರ ಪಾಪ್ಯುಲೇಷನ್ ಉಂಟಲ್ಲ ತುಂಬ ಕಮ್ಮಿ. ಅದರಿಂದಾಗಿ ಇಲ್ಲಿಯ ಗೌರ್ಮೆಂಟ್ ಉಂಟಲ್ಲ ಅವರಿಗಂತೂ ತುಂಬ ಬೆನಿಫಿಟ್ಸ್ ಕೊಡ್ತಾರೆ. ಹಾಗೂ ವರ್ಲ್ಡ್ಸ್ ಪವರ್ಫುಲ್ ಪಾಸ್ಪೋರ್ಟ್ಸ್ ಉಂಟಲ್ಲ, ಅದರಲ್ಲಿ ಒನ್ ಆಫ್ ದ ಪಾಸ್ಪೋರ್ಟ್ಸ್ ಇವರದು ಸಹ UAE ಪಾಸ್ಪೋರ್ಟ್. ವೀನಕ್ಕನ ವೀಸಾ ಕೆಲಸ ಅಲ್ಲಿ ನಮಗೆ ಬೇಕಿದ್ದಾಗಿ ನಡೀಲಿಲ್ಲ, ಅದಕ್ಕೆ ನಾವು ಇನ್ನೊಂದು ಕಡೆ ಹೋಗ್ತಿದ್ದೇವೆ. ಈ ಕಡೆ ಹೋಗುವಾಗಂತೂ ತುಂಬ ಲೇಬರ್ನವರ ಅಕೊಮಿಡೇಷನ್ ನೋಡಲಿಕ್ಕೆ ಸಿಗ್ತದೆ. ಇಲ್ಲಿಯ ಲೇಬರ್ಸನ್ನು ನೋಡುವಾಗ ದೊಡ್ಡ ಹ್ಯಾಟ್ಸ್ ಆಫ್ ಆಯಿತಾ, ಎಲ್ಲರಿಗೆ ಸಹ ದೊಡ್ಡ ಹ್ಯಾಟ್ಸ್ ಆಫ್. ಅವರ ಫ್ಯಾಮ್ಲಿಗೋಸ್ಕರ ಇಷ್ಟು ದೊಡ್ಡ ಸ್ಯಾಕ್ರಿಫೈಸ್ ಮಾಡಿ 2 ವರ್ಷಕ್ಕೊಮ್ಮೆ ಊರಿಗೆ ಹೋಗಿ ಎಲ್ಲ ಹಣ ಸೇವ್ ಮಾಡಿ ಫ್ಯಾಮಿಲಿ ಒಳ್ಳೆ ರೀತಿಯಲ್ಲಿ ಇರಬೇಕು ಅಂತೇಳಿ ಇಷ್ಟು ಕಷ್ಟಪಡ್ತಾರಲ್ಲ, ಎಲ್ಲರಿಗೆ ಸಹ ದೊಡ್ಡ ಹ್ಯಾಟ್ಸ್ ಆಫ್. ಇಲ್ಲಿ ಫುಲ್ ಕಷ್ಟವೇ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ. ಇವರ ಫ್ರೆಂಡ್ಸ್ ಜೊತೆ, ಇವರ ರೂಮ್ಮೇಟ್ಸ್ ಜೊತೆ ಎಂಜಾಯ್ನೂ ಮಾಡ್ತಾರೆ, ಒಳ್ಳೆ ಗಮ್ಮತ್ ಸಹ ಇರ್ತದೆ. ಹಾಗೂ ಡೆಫಿನೆಟ್ಲಿ ಫ್ಯಾಮಿಲಿಯನ್ನಂತೂ ಎಲ್ಲರೂ ಸಹ ಮಿಸ್ ಮಾಡ್ತಾರಲ್ಲ, ಫ್ಯಾಮಿಲಿಯನ್ನು ಮಿಸ್ ಮಾಡ್ತಾರೆ. ಇಲ್ಲೆಲ್ಲ ಫ್ಲಾಟ್ಸ್ ಕಾಣ್ತಾ ಉಂಟಲ್ಲ, ಇದೆಲ್ಲ ಲೇಬರ್ ಅಕೊಮಿಡೇಷನ್. ಒಂದೊಂದು ರೂಮಲ್ಲಿ 4 ಜನ ಇರ್ತಾರೆ, ಕೆಲವೊಮ್ಮೆ 6 ಜನ ಸೇರ್ತಾರೆ. ಬಂಕರ್ ಬೆಡ್ಸ್ ಎಲ್ಲ ಇರ್ತದೆ. ಇಲ್ಲಿ ಫ್ಲಾಗ್ ಕಟ್ತಾ ಇದ್ದಾರೆ. ಇಲ್ಲಿಯ ರೂಲರ್ ಹೇಳಿದ್ದಾರೆ, ಈಗಿನ ಆದ ಸಿಚುವೇಶನ್ ಇಂದಾಗಿ ಎಲ್ಲರೂ ಸಹ ಫ್ಲಾಗ್ ರೇಸ್ ಮಾಡಿ, ಫ್ಲಾಟಲ್ಲಿ ಇರಲಿ, ಮನೆಯಲ್ಲಿ ಇರಲಿ, ಆಫೀಸಲ್ಲಿ ಇರಲಿ, ಎಲ್ಲ ಸಹ ಫ್ಲಾಗ್ ರೇಸ್ ಮಾಡಬೇಕು ಅಂತ ಹೇಳಿದ್ದಾರೆ. ವೀನಾಕದು ಫೋಟೋ ರೆಡಿ ಉಂಟು. ವೀನಾಕದು ಫೋಟೋ ಕೊರ್ಲು ಬಂದಿದೆ. ಪಾಪಕ್ಕೆ ಯಾರದು ಬ್ಯಾಂಡೇಜ್ ಹಾರ್ತಾ ಉಂಟು ಗಾಳಿಗೆ.
ಆಯ್ತು ವೀಣಕ್ಕಚ್ಚ ಆಯ್ತು. ತೋರಿಸಿ ಎಲ್ಲಿ ತೆಗ್ದದು. ಹಾಂ, ಎಲ್ಲ ಇವತ್ತು ಇದು ಪೇಷಂಟ್ನವ್ರೆ. ಆಯ್ತು ಹೋಗುವ. ಹಾಂ ಹೋಗುವ. ಎಲ್ಲ ಲೇಬರ್ ಏರಿಯಾ ಇದು. ಮಳೆ ಜೋರು ಮಳೆ ಸ್ಟಾರ್ಟ್ ಆಯ್ತು. ಓಡಿ ವೀಣಕ್ಕ ಮೆಲ್ಲ. ಚಂಡಿ ಅದೇ ಚಿಂತಿಲ್ಲ, ಬಿದ್ದು ಕೈ ಕಾಲು ಮುರಿದು ಯಾರಿಗೆ ಬೇಕು. ಬಾ ಮಗಳೇ, ಇಲ್ಲಿ ವೀಣಕ್ಕ, ಇಲ್ಲಿ ಸ್ಟೆಪ್ಸ್. ವೀಣಕ್ಕ ಇಲ್ಲಿ ಮಳೆಗೆ ಓಡಿದೆ ವೀಣಕ್ಕ. ಇದೆಲ್ಲ ಲೇಬರ್ನವರ ಅಕೊಮಿಡೇಷನ್. ಅಯ್ಯೋ ಮಳೆ ನೋಡಿ ಸ್ಟಾರ್ಟ್ ಆಯ್ತು. ಬಾ. ಓ ದೇವರೇ. ಹೌದು ಮಗ, ಒಬ್ಬರನ್ನೊಬ್ಬರು ನೋಡಿಕೊಳ್ಳಿ. ಇವತ್ತು ಎಲ್ಲ ಇಂಜರ್ಡ್ ಪಾರ್ಟಿ ಇದ್ದಾರೆ. ಟಕ್ ಅಂತ ನಾನು ಎಂತ ಈ ಪಾರಿವಾಳ ಬಿನಿ ಮಾಡಿತ ಎಂತ ಅಂತ ನೆನ್ಸಿದೆ. ಪಾರ್ಸೆಲ್ ಗುಣ ಆಗ್ತದೆ ಮಗ. ಜ್ವರ ಬರ್ತಾ ಉಂಟು ಅವಳಿಗೆ, ಮೈ ಬಿಸಿ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಹೇಳಿದ್ದಾರೆ ಇವತ್ತು ಮೈ ಬಿಸಿ, ಕೈ ನೋವು, ಸ್ವೆಲ್ಲಿಂಗ್ ಎಲ್ಲ ಇರ್ತದೆ. ಎಡಾಲ್ ಇಲ್ಲದ್ರೆ ಪ್ಯಾನಡಾಲ್ ಕೊಡ್ಲಿಕ್ಕೆ ಹೇಳಿದ್ದಾರೆ, ಸಿರಪ್. ಎಂತ ಮಳೆ ಮಾರೆ. ದಪ್ಪ ಬೊಟ್ಟು, ಒಂದು ಬೊಟ್ಟು ಉಂಟಲ್ಲ ತುಂಬ ದಪ್ಪ ನೋಡಿ ಅಂತೆ. ಆನೆಕಲ್ಲು ಮಳೆ. ಇವರೊಂದು ಓಡಿದೆ ಈಚೆ ಸೈಡ್. ಎಲ್ಲಿಯ ನೀವು? ಲೇಬರ್ ಆಚಿನ ದಾರಿ ಇಲ್ಲ, ಮತ್ತೆ ಇಷ್ಟು ನಡಿಬೇಕು. ಬಂತು ತಿಂಡಿ ಬಂತು. ಎಂತ ಇದು? ಚಾವಾ? ವೀಣಕ್ಕ ನಿಲ್ಲು ಮಗ, ನಿಲ್ಲು. ಡ್ಯಾಡ ತಂದರೆ, ಎಲ್ಲರಿಗೆ ಡ್ಯಾಡ ತಂದರೆ ತಿಂಡಿ. 6:30 ಆಗ್ತಾ ಬಂತು. ಎಂತೆಲ್ಲ ತಂದಿರಿ? ಚಿಕನ್ ರೋಲ್ ಮತ್ತು ಸಮೋಸ. ಹೇಗೆ ಉಂಟು ಹೇಳಿ? ಒಳ್ಳೆ ಉಂಟಾ? ಎಲ್ಲರಿಗೂ ಶಾಸ್ತ್ರದಿಂದ ಬರಲಿ. ಪೇಷಂಟ್ಸ್, ಆಡಿಯನ್ಸ್ ಎಲ್ಲ ರಿಫ್ರೆಶ್ಮೆಂಟ್ಸ್ ಬ್ರೇಕ್. ಈಗ ಎಲ್ಲ ಬ್ಯುಸಿ ಇದ್ದೇವೆ ನಾವು. ಇದು ಡಂಪಿಂಗ್ ಯಾರ್ಡ್. ಎಲ್ಲ ಕಸ ಬಂದು ಇಲ್ಲಿ ಎಂತ ಮಣ್ಣು ಕಾಂತ ಉಂಟಂತ ನೀವು ಕೇಳ್ಬೋದು. ಮಣ್ಣುದು ಒಳಗೆ ಎಲ್ಲ ಇಡೀ ಏರಿಯಾದು ಕಸ ಹಾಕ್ತಾರೆ. ಆದ್ರೆ ಒಂದು ಚೂರು ಸ್ಮೆಲ್ ಇಲ್ಲ ಇಲ್ಲಿ. ಹಾ ಸತ್ಯ ಉಂಟಾ? ಅದು ಒಂದೊಂದು ಸೀಸನ್ ಬಿಸಿಗೆಲ್ಲ ಜಾಸ್ತಿ. ಹಾ ನೋಡಿದ್ರು. ಅಷ್ಟು ಮಾತ್ರ ಗೊತ್ತಾಗಲ್ಲ. ಊರದ್ದು ಕಸದ ಲಾರಿ ಹೋಗೋಗಿ ಹೀಗೆ ಬೆಟರ್. ಯಾಕಂದ್ರೆ ಈಚೆ ಲೇಬರ್ ಕ್ಯಾಂಪ್ಸ್ ಉಂಟು ನೋಡಿ, ಇದ್ರ ಹತ್ರವೇ ಲೇಬರ್ ಕ್ಯಾಂಪ್ಸ್ ಉಂಟು. ಆಯ್ತು, ಇನ್ನು ಮನೆ ಮುಟ್ಲಿಕ್ಕೆ 37 ನಿಮಿಷ ಉಂಟು. ಈ ಟ್ರಾಫಿಕ್ ಅಲ್ಲಿ ನಪ್ಪೆಲ್ಲಿಕೊಂಡು ಹೋಗುದಿಲ್ಲ. ಕೈ ನೋವು ಉಂಟಾ? ಕೈ ಒಟ್ರಾಸಿ ನೋವು ಸ್ಟಾರ್ಟ್ ಆಯಿತು. ಸ್ವಲ್ಪ ಟೆಂಪ್ರೇಚರ್ ಉಂಟು. ಮಲಗು. ಓಕೆ, ಟೆಂಪ್ರೇಚರ್ ಚೆಕ್ ಮಾಡ್ಲಿಕ್ಕೆ ಒಂದು ಆಸೆ. ಟಾಯನೋರಸ್ವ ಫಸ್ಟ್. ಓಕೆ, ಅಷ್ಟೇನಿಲ್ಲ ಮಗ, ಸ್ವಲ್ಪ ಇರೋದು. ಓಕೆ, ಉಂಟು. ಬಿಡು ಕಚ್ಚಬೇಡ. ಮಲಗು ಯು ಬಿ ಬೆಟರ್. ಓಕೆ, ಕೈ ನೋವು ಉಂಟು ಅವಳಿಗೆ. ಆ್ಯಕ್ಚುಲಿ ಕೈ ನೋವು ಉಂಟು. ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ನಾನು ಸಾಂಗ್ ಚೇಂಜ್ ಮಾಡಿದ್ದೇನೆ. ಹೇಗೆ ಆಗಿದೆ ಕಮೆಂಟ್ ಮೂಲಕ ಹೇಳಿ. ಇದೇ ಒಳ್ಳೆ ಉಂಟಾ ಇಲ್ಲದ್ರೆ ಮುಂಚಿದ್ದು ಸಾಂಗ್ ಒಳ್ಳೆ ಉಂಟಾ ಅಂತೇಳಿ ಕಮೆಂಟ್ ಮೂಲಕ ಹೇಳಿ. ಹೊಸತೊಂದು ಪ್ರಯತ್ನ, ಚಿಕ್ಕ ಪ್ರಯತ್ನ. ಹೇಳಿ ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಮೂಲಕ ಹೇಳ್ಕಂದು ಮರಿಬೇಡಿ. ಅಂತೂ ವೀಣಕ್ಕದು ಪಾಸ್ಪೋರ್ಟ್ ಅಂತೆ ವೀಸಾ ರಿನ್ಯೂವಲ್ ಆಯಿತು. ಸೊ ನಿನ್ನೆ ಕೊಟ್ಟು ಬಂದೆವು. ಎಲ್ಲ ಪ್ರೊಸೀಜರ್ ಎಲ್ಲ ಆಯಿತು. ಅವರ ಎವ್ರಿ ಇಯರ್ ಅವ್ರದ್ದು ರಿನ್ಯೂವಲ್ ಆಗ್ತದೆ. ಯಾಕಂದರೆ ಅವರು ಇರುವುದು ನನ್ನ ಹಸ್ಬೆಂಡ್ದು ಸ್ಪಾನ್ಸರ್ಶಿಪ್ಪಲ್ಲಿ. ಸೊ ಎಂತ ಆಗ್ತದೆ ಅಂದರೆ, ಹೆಂಡತಿ ಮಕ್ಕಳಿಗೆ 2 ವರ್ಷದ್ದು ವೀಸಾ, ನನಗೆ ಹಾಗೂ ಕಿಯಾರಾಗೆ 2 ವರ್ಷದ್ದು. ಪೇರೆಂಟ್ಸ್, ಈಗ ನನ್ನ ಹಸ್ಬೆಂಡ್ದು ಪೇರೆಂಟ್ಸ್ ಬಂದರೆ, ಇಲ್ಲದ ಅವರ ಸಿಬ್ಲಿಂಗ್ಸ್ ಅಂದರೆ ಅವರ ಅಕ್ಕ ತಂಗಿ ಯಾರಿಸಿದ್ರೆ ಅವರಿಗೆಲ್ಲ 1 ವರ್ಷದೇ. ಫಸ್ಟ್ ಆಫ್ ಆಲ್ ಸಿಬ್ಲಿಂಗ್ಗೆ ವೀಸಾ ಸಿಗಲಿಕ್ಕೆ ತುಂಬ ಕಷ್ಟ ಉಂಟು. ವೀಣಕ್ಕಗೆ ವೀಸಾ ಆದದ್ದು ಒಂದು ದೊಡ್ಡ ಟೆಸ್ಟ್ ಮನಿ. ಅದು ಯಾವಾಗ ಸಹ ಹೇಳ್ತೇನೆ ನಾನು ಹೇಗೆ ಆಯಿತು ಅಂತಿಲ್ಲ ಸಹ. ದೊಡ್ಡ ಟೆಸ್ಟ್ ಮನಿ ನಮ್ಮ ಲೈಫ್ದು. ದೇವರೇ ಅದಕ್ಕೆ ದಾರಿ ಮಾಡಿಕೊಟ್ಟದ್ದು ಸತ್ಯ ಹೇಳಬೇಕಾದ್ರೆ. ಯಾಕಂದರೆ ನಾವು ಪ್ರೂವ್ ಮಾಡಬೇಕು ಅವ್ರಿಗೆ ಯಾಕೆ ಮದುವೆ ಆಗಲಿಲ್ಲ, ಅವರ ಪೇರೆಂಟ್ಸ್ ಎಲ್ಲಿ, ಯಾಕೆ ತೀರೋದ್ರು, ಪೇಪರ್ ಕಟ್ಔಟ್ಸ್, ಅಟೆಸ್ಟೇಷನ್ ತುಂಬ ಉಂಟು. ನಂಬರ್ ಆಫ್ ಪ್ರೊಸೀಜರ್ಸ್, ಡಾಕ್ಯುಮೆಂಟೇಷನ್ಸ್, ಖರ್ಚು ಸಹ ಹಾಗೆ ಉಂಟು. ಯಾಕಂದರೆ ಸಿಬ್ಲಿಂಗ್ಸ್ಗೆ ಸ್ಪಾನ್ಸರ್ ಮಾಡೋದು ಅಷ್ಟು ಸುಲಭದ ಮಾತೇ ಅಲ್ಲ.
ಎಸ್ಪೆಷಲಿ ಈ ಕಂಟ್ರಿಯಲ್ಲಿ. ಇಲ್ಲಿ ಇದ್ದವ್ರಿಗೆ ಗೊತ್ತಿರ್ತದೆ ಎಷ್ಟು ಕಷ್ಟ ಉಂಟು ಅಂತೇಳಿ. ಆದರೆ ಬೈ ಗಾಡ್ಸ್ ಗ್ರೇಸಿಗೆಲ್ಲ ಆಯಿತು. ಇನ್ನು ಅವರ ಎಮಿರೇಟ್ಸ್ ID ಹಾಗೂ ವಿಸಾ ಸ್ಟ್ಯಾಂಪಿಂಗ್ ಅದೆಲ್ಲ ಆದರೆ ಆಯಿತು. ಅವ್ರದ್ದು ಮೆಡಿಕಲ್ ಮೇನ್ ಇದ್ದದ್ದು, ಯಾಕಂದರೆ ಅದಕ್ಕೋಸ್ಕರ ಅವ್ರು ಹೋಗಬೇಕು. ಬಾಕಿ ಎಲ್ಲ ನನ್ನ ಹಸ್ಬೆಂಡ್ ಮಾಡ್ಬೋದು. ರಿಪೋರ್ಟ್ಸ ಬಂತು ಅವ್ರು ಫಿಟ್ ಅಂತೇಳಿ. ಸೊ ಎಲ್ಲ ನಾರ್ಮಲ್ ಉಂಟು ಅವ್ರದ್ದು, ಸೊ ಟೆನ್ಷನ್ ಇಲ್ಲ. ಕಿಯಾರಾತ್ ಸಹ ವ್ಯಾಕ್ಸಿನೇಷನ್ ಆಯಿತು. ಇನ್ನು 1 ತಿಂಗಳಾದ ಮೇಲೆ ಅವಳಿಗೆ ಚಿಕನ್ ಪಾಕ್ಸ್ದು ವ್ಯಾಕ್ಸಿನೇಷನ್ ಉಂಟು. ಅದು ಒಂದೇ ಇಂಜೆಕ್ಷನ್. ಇವತ್ತು ಬ್ಯಾಕ್ ಟು ಬ್ಯಾಕ್ 2 ಇಂಜೆಕ್ಷನ್, ಗ್ಯಾಪೇ ಕೊಡಲಿಲ್ಲ. ಒಂದು ಇಂಜೆಕ್ಷನ್ ಆದ ಮೇಲೆ ನಿನ್ನೆ ಇನ್ನೊಂದು ಇಂಜೆಕ್ಷನ್ ಕೊಟ್ಟಾಗಿದೆ. ಬಂದಲ್ಲ ರೆಡ್ಡಿ ಆಯಿತು ಮಗ, ಅದು ಗುಣ ಆಯಿತು. ಅವಳಿಗೆ ಅಷ್ಟೇನು ಜ್ವರ ಬರಲಿಲ್ಲ, ಸ್ವಲ್ಪ ಮೈಲ್ಡಲ್ಲಿ ಬಂದು ಹೋಯಿತು ಬೈ ಗಾಡ್ಸ್ ಗ್ರೇಸ್. ಸೊ ಈಗ ಫಿಟ್ ಆ್ಯಂಡ್ ಫೈನ್, ಎಲ್ಲ ಪೇಷಂಟ್ ಸರಿ ಇದ್ದಾರೆ. ಬರ್ಡೇಗೆ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ. ನಾನು ಫಸ್ಟ್ ಹೆಸರು ಹೇಳ್ತೇನೆ, ಆನಂತರ ಕಿಯಾರಾ ನಿಮ್ಮೆಲ್ಲರಿಗೆ ಸಹ ವಿಶ್ ಮಾಡ್ತಾಳೆ. ಸ್ಕೈಲರ್ನ ಬರ್ಡೇ 12th ಬರ್ಡೇ 18th ಏಪ್ರಿಲ್ಗೆ. ಹ್ಯಾಪಿ ಬರ್ಡೇ ಸ್ಕೈಲರ್, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ಆರಾಧ್ಯನ 10th ಬರ್ಡೇ 13th ಹ್ಯಾಪಿ ಬರ್ಡೇ ಆರಾಧ್ಯ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ಅಶೋಕ್ ರವರ ಬರ್ಡೇ 18th ಏಪ್ರಿಲ್ಗೆ. ಹ್ಯಾಪಿ ಬರ್ಡೇ ಅಶೋಕ್ ರವರೇ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ಐಸಾ ಶೈಮಾನ ಬರ್ಡೇ May 2nd. ಹ್ಯಾಪಿ ಬರ್ಡೇ ಬಾಬು, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ಹಾಡು ಮಗ. Happy birthday to you. Happy birthday to you. Happy birthday, happy birthday, happy birthday to you. ಹ್ಯಾಪಿ ಬರ್ಡೇ ಎವ್ರಿ ಒನ್, ಗಾಡ್ ಬ್ಲೆಸ್ ಯು ಆಲ್. ಈ ವ್ಲಾಗ್ ನಾನು ಇಲ್ಲಿ ಎಂಡ್ ಮಾಡ್ತಾರೆ ಆಯ್ತಾ. ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆದ್ರೆ ಕಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವಲ್ಲ, ಅಷ್ಟೊಂದು ಟೇಕ್ ಕೇರ್, ಬಾಯ್ ಬಾಯ್. Here we meet once again.